ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ಕರ್ನಾಟಕ ಯುದ್ಧಗಳು. ಕರ್ನಾಟಕ ಯುದ್ಧಗಳು ಒಟ್ಟು 3 ಕರ್ನಾಟಕ ಯುದ್ಧಗಳು ನಡೀತಾವ್ರಿ ಭಾರತದಾಗ. ಯಾರ್ಯಾರು ನಡೀತಾವ ಅಂದ್ರಲ್ರಿ, ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೀತಾವ. ಸರ್ ನೋಡಿ, ಭಾರತಕ್ಕೆ ಒಟ್ಟು ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಇಂಗ್ಲಿಷರು ಬಂದ್ರು, ಫ್ರೆಂಚರು ಬಂದ್ರು. ಈ 4 ಜನರಲ್ಲಿ ಇಬ್ಬರ ನಡುವೆ ಅತಿ ದೊಡ್ಡ ಪೈಪೋಟಿ ನಡೀತದ ವ್ಯಾಪಾರ ಏಕಸ್ವಾಮ್ಯತ್ವಗಾಗಿ. ಅದು ಯಾರ್ಯಾರ ನಡು? ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ. ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ವ್ಯಾಪಾರದ ಏಕಸ್ವಾಮ್ಯತ್ವವಾಗಿ ಭಾರತ ಏನ್ ನಡೀತದ? ಯುದ್ಧ ನಡೀತದ. ನಿಮ್ಗೆ ಇದೊಂದು ತಿಳಿದಿರ್ಲಿ, ಇದು ಕೇವಲ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಭಾರತದಾಗ ಅಷ್ಟೇ ನಡೆದಿಲ್ಲ, ಇಡೀ ವಿಶ್ವದ ತುಂಬೆಲ್ಲ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ವೈರತ್ವ ಇತ್ತು. ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಏಕಸ್ವಾಮ್ಯತ್ವಗಾಗಿ ಪೈಪೋಟಿ ಇದ್ದೇ ಇತ್ತು. ಆ ವಿಶ್ವದಲ್ಲಿ ನಡೆದಂತಹ ಪೈಪೋಟಿ ಭಾರತದಾಗೂ ಕಂಡು ಬರ್ತದೆ, ಇವರಿಬ್ಬರು ನಡು, ಫ್ರೆಂಚ್ ಮತ್ತು ಬ್ರಿಟಿಷ್. ಹಾಗಾಗಿಯೇ ಇವರು ತಮ್ಮ ಏಕಸ್ವಾಮ್ಯತ್ವದ ಸಾಧನೆಗಾಗಿ ಭಾರತದಾಗ ಮಾಡಿದಂತಹ ಯುದ್ಧಗಳೇ ಈ 3 ಕರ್ನಾಟಿಕ್ ಯುದ್ಧಗಳು. ಓಕೆ, ಅದರಲ್ಲಿ ಮೊದಲ ಕರ್ನಾಟಿಕ್ ಯುದ್ಧ ನೋಡೋಣ. ಮೊದಲ ಕರ್ನಾಟಕ ಯುದ್ಧ 1746ರಿಂದ 1748. ಈ ಕರ್ನಾಟಿಕ್ ಯುದ್ಧ 1946ರಿಂದ 48 ನಡೀತದ. ಫಸ್ಟ್ ಸ್ಟೆಪ್ ಇಟ್ಟವ್ರು ಯಾರಪ್ಪ ಅಂದ್ರಲ್ರಿ, ಫ್ರೆಂಚರು. ಫ್ರೆಂಚರ ಗವರ್ನರ್ ಇರ್ತಾನ, ಯಾರು? ಡುಪ್ಲೆಕ್ಸ್. ಈ ಡುಪ್ಲೆಕ್ಸ್ ಏನ್ ಮಾಡ್ತಾನೆ? ಎನಿ ಹೌ ಈ ಬ್ರಿಟಿಷರನ್ನ ಭಾರತದಿಂದ ಕಿತ್ತೊಗಿಬೇಕು, ಓಡ್ಸ್ ಹಾಕ್ಬೇಕು ಅಂತ ಹೇಳ್ಕಿಸಿಲ್ರಿ ಪ್ಲಾನ್ ಮಾಡ್ತಾನ. ಈ ಪ್ಲಾನಿಗೆ ತನಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಕಿಸಿಲ್ರಿ ಮಾರಿಷಸ್ ನಿಂತ ಅಲ್ಲಿರುವಂತ ಫ್ರೆಂಚ್ ಗವರ್ನರ್ ಲಾಬೋಡಿನ ಕರಿತಾನ. ಲಾಬೋಡಿನ ಮಾರಿಷಸ್ ನಿಂತ ಬಂದು ಬ್ರಿಟಿಷರ ದಕ್ಷಿಣ ಭಾರತದ ವಸಾಹತು ಮದ್ರಾಸ್ ಮೇಲೆ ಏನ್ ಮಾಡ್ತಾನ್ರಿ? ದಾಳಿ ಮಾಡ್ತಾನ. ಮದ್ರಾಸ್ ಮೇಲೆ ದಾಳಿ ಮಾಡಿ ಮದ್ರಾಸನ್ನ ವಶಪಡಿಸ್ಕೊಂಡ್ ಬಿಡ್ತಾನ. ಯಾರೋ? ಲಾಬೋಡಿನ. ಅಫ್ಕೋರ್ಸ್ ದೇರ್ ಇಸ್ ನೋ ಡೌಟ್ ಹಿ ವಾಸ್ ರಿಯಲಿ ವೆರಿ ಬ್ರೇವ್ ಪರ್ಸನಾಲಿಟಿ. ಲಿಸನ್ ಹಿಯರ್ ವಾಟ್ ಹ್ಯಾಪನ್. ಯಾವಾಗ ಬ್ರಿಟಿಷರಿಂದ ಈ ಮದ್ರಾಸ್ ಕೈ ಬಿಟ್ಟು ಹೋಯ್ತೋ, ಬ್ರಿಟಿಷರಿಗೆ ಹೆಂಗಾದ್ರೂ ಮಾಡಿ ಈ ಮದ್ರಾಸ್ ವಾಪಸ್ ತಗೋಬೇಕಂದ್ರು. ಈಗ ಏನ್ ಮಾಡ್ಬೇಕು? ಮತ್ತ ಬ್ರಿಟಿಷರು ಫ್ರೆಂಚರ್ ಮೇಲೆ ದಾಳಿ ಮಾಡ್ಬೇಕಲ್ಲ, ಆ ತರ ಮಾಡಲ್ಲ ಅವರು. ಪ್ಲಾನ್ ಇರ್ತಾರ ಅವರು. ವೆರಿ ಸ್ಮಾರ್ಟ್ ಪರ್ಸನಾಲಿಟೀಸ್ ದಿಸ್ ಬ್ರಿಟಿಷ್. ಇವ್ರು ಏನ್ ಮಾಡ್ತಾರ್ರಿ, ಬ್ರಿಟಿಷರು ಕರ್ನಾಟಕದ ನವಾಬ್ ಇರ್ತಾನ ಅನ್ವರುದ್ದೀನ್ ಅಂತ. ಓಕೆ, ಇವನಿಗೆ ಹೋಗಿ ಕಿವಿ ಉತ್ತರ ಏನಂತ? ನೋಡೋ ಸರ್, ನೋಡಿ ಕರ್ನಾಟಕತ್ತ ನವಾಬ್ ಅಂತ ಹೇಳ್ತೀನಿ. ಕರ್ನಾಟಕ ಅಂದ್ರಲ್ರಿ ಇವೆಲ್ಲ ಏರಿಯಾ ಇದ್ದು ನೋಡ್ರಿ. ಇವತ್ತಿಂದು ಯಾವ್ಯಾವ್ದು ತಮಿಳುನಾಡು ಇರ್ಬೋದು, ಇವತ್ತಿನ ದಕ್ಷಿಣ ಕರ್ನಾಟಕ ಇರ್ಬೋದು, ಇವತ್ತಿನ ಕೇರಳ ಇರ್ಬೋದು, ಈಗಿನ ಆಂಧ್ರ ಪ್ರದೇಶ ಇರ್ಬೋದು, ಇವೆಲ್ಲ ಯಾರ ಕೈದಾಗಿದ್ದು? ಈ ಕರ್ನಾಟಕ ನವಾಬನ್ ಕೈದಾಗಿದ್ದು. ಆ ಕರ್ನಾಟಕ ನವಾಬ್ ಯಾರು? ಅನ್ವರುದ್ದೀನ್. ಬ್ರಿಟಿಷರು ಈ ಅನ್ವರುದ್ದೀನ್ಗೆ ಹೋಗಿ ಕಿವಿ ಉತ್ತರ ಏನಂತ? ನೀನಿರುವಂತಹ ಪ್ರಾಂತದ ಅದಲ್ಲಿ ನಿನ್ನ ಪರ್ಮಿಷನ್ ಇಲ್ಲಾರ್ದೆ ಇಲ್ರಿ ಫ್ರೆಂಚರು ದಾಳಿ ಮಾಡ್ಲಕತ್ತಾರ, ನಿಮ್ ಪರ್ಮಿಷನ್ ಇಲ್ಲಾರ್ದೆ ಮದ್ರಾಸ್ ನಮ್ಗೆ ಕಸ್ಕೊಂಡು ಹೋಗ್ಯಾರ ನೋಡು ಅಂತ ಹಾಕಿಸ್. ಅವಾಗ ಅನ್ವರುದ್ದೀನ್ ಏನ್ ಮಾಡ್ತಾನ? ಎಕ್ಸೈಟ್ ಹಾಕಿಸಿಲ್ರಿ ಫ್ರೆಂಚರಿಗೆ ಆರ್ಡರ್ ಮಾಡ್ತಾನ. ಏನಂತ? ನೀವು ಗೆದ್ದಿರೋ ಮದ್ರಾಸನ್ನ ವಾಪಸ್ ಕೊಟ್ಬಿಡಿ ಅಂತ. ಬಟ್ ಫ್ರೆಂಚರು ಆ ಮಾತನ್ನ ಕೇಳೋದಿಲ್ಲ. ಆಯ್ತಾ? ಈ ಕರ್ನಾಟಕದ ನವಾಬ ಅನ್ವರುದ್ದೀನ್ ಆರ್ಡರ್ ಮಾಡದಂತ ಮದ್ರಾಸನ್ನ ಬಿಟ್ಕೊಡೋದು ಈ ಫ್ರೆಂಚರು ನಿರಾಕರಿಸ್ಬಿಡ್ತಾರೆ. ಅನ್ವರುದ್ದೀನ್ ಅದೇ ಸಿಟ್ಟಿನ ಮೇಲೆ ಏನ್ರಿ 10,000 ಸೈನ್ಯದೊಂದಿಗೆ ಎಲ್ಲಿ ಹೋತಾನ? ಮದ್ರಾಸ್ ಹೋತಾನ ಫ್ರೆಂಚರಿಗೆ ಹೊಡಿಲಿಕ್ಕೆ. ಅಲ್ಲಿ ಮದ್ರಾಸ್ ಸೈನ್ಯ ಏನ್ ಮಾಡ್ತದ? ಅನ್ವರುದ್ದೀನನ್ನ ಸೋಲಿಸ್ಬಿಡುತ್ತೆ. ಇದನ್ನ ಅಡಿಯಾರ್ ಯುದ್ಧ ಅಂತ ಕರೀತಾರೆ. ಯಾಕೆ ಸರ್ ಅಡಿಯಾರ್ ಯುದ್ಧ ಅಂತಾರಲ್ರಿ? ಇದು ಅಡಿಯಾರ್ ನದಿ ದಂಡಿಗೆ ನಡೀತಿ ಯುದ್ಧ, ಹಾಗಾಗಿ ಅಡಿಯಾರ್ ಯುದ್ಧ ಅಂತ ಕರೀತಾರೆ. ಈ ಅಡಿಯಾರ್ ಯುದ್ಧದಲ್ಲಿ ಅನ್ವರುದ್ದೀನನ 10,000 ಸೈನ್ಯ ಕೇವಲ ಫ್ರೆಂಚರ 3,000 ಸೈನ್ಯದಿಂದ ಸೋತ್ ಬಿಡುತ್ತೆ ನೋಡ್ರಿ. ಹೌ ಸ್ಯಾಡ್. 10,000 ಸೈನ್ಯ 3,000 ಸೈನ್ಯದಿಂದ ಸೋಲೋದಂದ್ರೆ ಹೆಂಗ್ರಿ ಸರ್? ಅಂದ್ರ ಇಲ್ಲಿ ಫ್ರೆಂಚರ ಸೈನ್ಯ ಹೆಂಗಿರ್ತಾರೆ? ವೆಲ್ ಆರ್ಗನೈಸ್ಡ್ ಇರ್ತಾರೆ, ಪ್ಲಾನಡ್ ಇರ್ತಾರೆ, ನೀಟಾಗಿಲ್ಲ. ಅವ್ರೆಲ್ಲ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಸ್ಟ್ರಾಟಜಿ, ಆ ನೀಟ್ನೆಸ್, ಆ ಪ್ಲಾನ್ 10,000 ಸೈನ್ಯವನ್ನ ಸೋಲ್ಸಂಗ್ ಮಾಡ್ಬಿಡ್ತು ನೋಡ್ರಿ. ಆಯ್ತಾ? ನೋಡೋಣ. ನೋಡಿ, ಇದನ್ನ ಅಡಿಯಾರ್ ಯುದ್ಧ ಅಂತ ಹೇಳಿ ಕರೀತಾರೆ. ಅಡಿಯಾರ್ ಯುದ್ಧದಲ್ಲಿ
ಅನ್ವರುದ್ದೀನ್ ಸೋತ. ಅನ್ವರುದ್ದೀನ್ ಸೋತ ನಂತರ ಏನಾಯ್ತು ಅಂತಂದ್ರೆ ಇಲ್ಲಿ ಈ ಲಾಬೋಡಿನಾ ಮತ್ತು ಡುಪ್ಲೆಕ್ಸ್ ನಡುವೆ ಸ್ವಲ್ಪ ಕೆಲವೊಂದು ಕಲಹಗಳು ನಡೀತಾವ. ಎಸ್, ಫ್ರೆಂಚ್ ಗವರ್ನರ್ ಡುಪ್ಲೆಕ್ಸ್ ಮತ್ತು ಲಾಬೋಡಿನ ನಡುವೆ ಕೆಲವೊಂದು ಕಲಹಗಳು ನಡೀತಾವ. ಆಯ್ತಾ? ಈ ಕಲಹಗಳು ಅಂದ್ರೆ ನಾ ಸುಪೀರಿಯರ್ ನೀ ಸುಪೀರಿಯರ್ ಈ ತರ ಅನ್ನೋದಾಗಿ ಇಲ್ರಿ ಕಲಹಗಳು ನಡೀತಾವ. ಈ ಕಲಹಕ್ಕೆ ಬೇಸತ್ತು ಲಾಬೋಡಿನ್ ಏನ್ ಮಾಡ್ತಾನ್ರಿ, ಬ್ರಿಟಿಷರಿಂದ ಲಂಚವನ್ನ ಪಡೆದು ಮಾರಿಷಸ್ಗೆ ರಿಟರ್ನ್ ಹೋಗ್ಬಿಡ್ತಾನ. ಯಾವಾಗ ಮಾರಿಷಸ್ಗೆ ರಿಟರ್ನ್ ಹೋಗ್ಬಿಡ್ತಾನೋ ಆವಾಗ ಮತ್ತೆ ಇಲ್ಲಿ ಕಲಹಗಳು ಉಂಟಲ್ಲಕ್ಕೆ ಆರಂಭಿಸ್ತಾವ. ಇಲ್ಲಿ ಇದೇ ಟೈಮಿಗೆ ರೀ 1748 ಎಕ್ಸ್ಲಾ ಚಾಪೆಲ್ಲಾ ಅಂತ ಹೇಳಿ ಒಂದು ಒಪ್ಪಂದ ಆತು. ಯಾರ ನಡುವೆ? ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ. ಏನಂತಾರ ಅದಕ್ಕೆ? ಎಕ್ಸ್ಲಾ ಚಾಪೆಲ್ಲಾ ಅಂತ. ಈ ಎಕ್ಸ್ಲಾ ಚಾಪೆಲ್ಲಾ ಒಪ್ಪಂದ ಏನದ ನೋಡ್ರಿ, ಈ ಒಪ್ಪಂದ ಎಲ್ಲಿ ನಡೀತದ? ಯುರೋಪ್ದಾಗ ನಡೀತದ. ಈ ಒಪ್ಪಂದದ ಪ್ರಕಾರ ಫ್ರೆಂಚರು ಗೆದ್ದಂತಹ ಮದ್ರಾಸ್ ಬ್ರಿಟಿಷರಿಗೆ ವಾಪಸ್ ಕೊಡಬೇಕು. ಮತ್ತ ಬ್ರಿಟಿಷರ್ ಏನ್ ಮಾಡ್ಬೇಕು ಫ್ರೆಂಚರಿಗೆ ಅಂತಂದ್ರಲ್ರಿ, ಕೆನಡಾ ಪ್ರಾಂತ, ಕ್ಯೂಬೆಕ್ ಅಂತ ಹೇಳಿ ಅಲ್ಲೊಂದು ಪ್ರಾಂತ ಇರ್ತದ. ಆ ಪ್ರಾಂತ ಫ್ರೆಂಚರದು ಬ್ರಿಟಿಷರ್ ಗೆದ್ದಿರ್ತಾರ. ಅಲ್ಲಿ ಬ್ರಿಟಿಷರು ಆ ಕ್ಯೂಬೆಕ್ ಪ್ರಾಂತವನ್ನ ಫ್ರೆಂಚರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಎಕ್ಸ್ಲಾ ಚಾಪೆಲ್ಲಾ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಈ ಒಪ್ಪಂದದ ಮೂಲಕ ಈ ಮೊದಲ ಕರ್ನಾಟಕ ಯುದ್ಧ ಕೊನೆಗೊಂಡು ಬಿಡ್ತದೆ ರೀ. ಎಕ್ಸ್ಲಾ ಚಾಪೆಲ್ಲಾ ಯುದ್ಧ ನಡೀತದ, ಒಪ್ಪಂದ ನಡೀತದ 1748 ನಡೀತದೆ ನೋಡ್ರಿ. ಆಯ್ತಾ? ಹೀಗೆ ಮೊದಲ ಕರ್ನಾಟಕ ಯುದ್ಧ ಕೊನೆಗೊಂಡ್ತದ. ಇಲ್ಲಿ ಯಾರು ಸೋಲಲ್ಲ, ಯಾರು ಗೆದೆಯಲ್ಲ.